ಅಂತ ಒಳಗೊಳಗೆ ಸ್ಕೀಮು ಹಾಕ್ತಾರೋ, ಒಂದೇ ತಟ್ಟೆಲಿ ಅನ್ನ ತಿಂದು ಮೂರ್ತ ಇಡ್ತಾರೋ. ನಮ್ಮನ್ನೆಲ್ಲ ಸಿಲಿಂಡರ್ ಹೊತ್ತು ಕೂಲಿ ಮಾಡಿ ಅವ್ನು ಸಾಕ್ಬೇಕು ಸ್ವಾಮಿ. ಅಮಾಯಕ ಮಕ್ಕಳು ಸ್ವಾಮಿ ನಾವು. ನಮ್ ಡಿಕ್ರಸ್ನಾಗ ಬಂದು ಯಾರನ್ನಾದ್ರೂ ಕೇಳ್ಕೊಂಡ್ರೆ ಸ್ವಾಮಿ ನಾವ್ ಏನಾದ್ರು ಅಂತ ಜನಗಳೇನು. ನಾನು ಹುಟ್ಟಾಗಿಂದ ಸಾಯೋವರೆಗೂ ಅಪ್ಪ ಇಲ್ಲ ಅಮ್ಮ ಇಲ್ಲ ಬಂಧು ಇಲ್ಲ ಬಳಗ ಇಲ್ಲ ಸ್ವಾಮಿ. ನಮ್ಮ ಯಜಮಾನ್ಗೂ ಯಾರು ಇಲ್ಲ, ನನ್ನ ಯಾರು ಇಲ್ಲ. ನಾವು ಕೂಲಿ ನಾನೇ ಮಾಡ್ಕೊಂಡು ನಮ್ಮ ಮಕ್ಕಳನ್ನ ಸಾಕೋತೀವಿ ಸ್ವಾಮಿ. ಕೂಲಿ ಮಾಡಿ ನಾನು ಮಾಡಿ ಸಾಕೋದಮ್ಮ ನನ್ನ ಮಗನ್ನ. ಇವತ್ತು ಅವ್ರನ್ನ ಸಾಕ್ಬೇಕು, ನಾನು ಅವ್ರನ್ನ ಮಾಡಿ ಕೊಟ್ಬಿಟ್ಟಪ್ಪ. ಈ ಕಳ್ಮಣ್ಣ ಮಕ್ಕಳೆಲ್ಲ ನನ್ನ ಮಗನ್ನ ಇಲ್ದಂಗೆ ಮಾಡ್ಬಿಟ್ರಪ್ಪ. ಎರಡು ಹೆಣ್ಣು ಮಕ್ಕಳಪ್ಪ, ನನ್ನ ಮಕ್ಕಳನ್ನ ಹೆಂಗಮ್ಮ ಸಾಕ್ಬೇಕು? ನಾವಿನ್ನು ವಯಸ್ಸಾದ್ಮೇಲೆ ನಮ್ಮ ಮಕ್ಕಳಿಗೆ ಯಾರಪ್ಪ ದಿಕ್ಕು? ಇವ್ರು ನನ್ನ ಮಕ್ಕಳನ್ನೆಲ್ಲ ನಮಗಾಗಿದ್ದನ್ನ ಇನ್ಯಾರಿಗೂ ಆಗಬಾರ್ದು. ಇವ್ರಿಗೆ ಸರಿಯಾದ ಶಿಕ್ಷೆ ಕೊಡಬೇಕು. ಇವ್ರು ಸಾಯೋವರೆಗೂ ಜೈಲಿನಿಂದ ಆಚೆಗೆ ಬರ್ಕೊಡ್ದು. ನನ್ನ ಮಗನ ತಲೆ ಮೇಲೆ ಜಜ್ಜಿ ಜಜ್ಜಿ ಸಾಯಿಸ್ದಂಗೆ ಅವ್ರಿಗೂ ಜಜ್ಜಿ ಜಜ್ಜಿ ಸಾಯಿಸ್ಬೇಕು. ನಮ್ಮ ಹೊಟ್ಟೆ ಉರ್ದಂಗೆ ಅವ್ರ ಹೊಟ್ಟೆನೂ ಉರಿಬೇಕು ಸ್ವಾಮಿ. ನಾವು ಕಣ್ಣೀರಲ್ಲಿ ಶೋಧನೆ ಮಾಡ್ತಾ ಇದ್ದೀವಿ ಸ್ವಾಮಿ. ನನ್ನ ಚಿಕ್ಕ ಮಗನವನೇ ಸ್ವಾಮಿ. ಅವನು ನಮ್ಮನ್ನೆಲ್ಲಾರನ್ನ ಸಿಲಿಂಡರ್ ಹೊತ್ತು ಕೂಲಿ ಮಾಡಿ ಅವನು ಸಾಕ್ಬೇಕು ಸ್ವಾಮಿ. ಅಮಾಯಕ ಮಕ್ಕಳು ಸ್ವಾಮಿ ನಾವು. ನಮ್ಮ ಡಿಕ್ರಸ್ನಾಗ ಬಂದು ಯಾರನ್ನಾದ್ರೂ ಕೇಳ್ಕೊಳ್ರಿ ಸ್ವಾಮಿ ನಾವ್ ಏನಾದ್ರು ಅಂತ ಜನಗಳೇನು. ನಾನು ಹುಟ್ಟಾಗಿಂದ ಸಾಯೋವರೆಗೂ ಅಪ್ಪ ಇಲ್ಲ ಅಮ್ಮ ಇಲ್ಲ ಬಂಧು ಇಲ್ಲ ಬಳಗ ಇಲ್ಲ ಸ್ವಾಮಿ. ನಮ್ಮ ಯಜಮಾನ್ಗೂ ಯಾರು ಇಲ್ಲ, ನನಗೂ ಯಾರು ಇಲ್ಲ. ನಾವು ಕೂಲಿ ನಾನೇ ಮಾಡ್ಕೊಂಡು ನಮ್ಮ ಮಕ್ಕಳನ್ನ ಸಾಕೋದ್ವಿ ಸ್ವಾಮಿ. ಅವ್ರಿಗೇನು ಕಮ್ಮಿ ಆಗ್ಬಾರ್ದು ಅಂತ ಗಾರೆ ಕೆಲಸ ಮಾಡಿ ಜಲ್ಲಿ ಹೊಡೆದು ಸಾಕಿದೆ ಸ್ವಾಮಿ. ಚಿಕ್ಕ ಮಗಳಿಗೆ ನಾಮಕರಣ ಮಾಡಿದ್ದು ಸ್ವಾಮಿ. ಇನ್ನು 8 ತಿಂಗಳಾಯ್ತು ಸ್ವಾಮಿ. ನನ್ನ ಮಗ ಅಂತವನ್ನೆಲ್ಲ ಸ್ವಾಮಿ. ಹಂಗೆಲ್ಲ ಇದ್ದಿದ್ರೆ ನಾವು ಹಿಂಗಿರ್ತಿರ್ಲಿಲ್ಲ. ಬೆಳಗ್ಗೆ ಅವರು ಸಾಯಂಕಾಲ ಬಂದು ನಮ್ಗೇನು ಕೊಡ್ಬೇಕು ಕೊಟ್ಟು ಮಕ್ಳತ್ತ ಹೆಂಡತಿ ಹತ್ರ ಚೆನ್ನಾಗಿದ್ರು ಸ್ವಾಮಿ. ಸ್ವಂತದಲ್ಲೇ ನಾನು ಮದುವೆ ಮಾಡ್ಕೊಂಡ್ ಬಂದಿರೋ ಸ್ವಾಮಿ. ಅವಳಿಗೆ ನಾನು ಏನು ಮಾಡ್ಬೇಕು ಸ್ವಾಮಿ? ಅಷ್ಟು ಚಿಕ್ಕ ವಯಸ್ಸು, ಇನ್ನು 21 ವರ್ಷ ಹುಡುಗಿಗೆ. ನಾನು ಹೆಂಗ್ ಸ್ವಾಮಿ ಜಮಾತಿಲ್ಲ ಅವಳು ಬದುಕಬೇಕು? ನಮ್ಗೆ ಯಾರು ಸ್ವಾಮಿ ನ್ಯಾಯ ಕೊಡ್ತಾರೋ? ಯಾರ ಮನೆ ಬಾಗಿಲ್ಗೆ ಹೋದ್ರೆ ನಮಗೆ ನ್ಯಾಯ ಸಿಗ್ತೈತೆ ಸ್ವಾಮಿ. ನಾವು ಅದನ್ನ ಸ್ವಾಮಿ ಅವ್ರನ್ನ ಕೇಳ್ಕೊಂತ ಇರೋದು, ನಮಗ್ ನ್ಯಾಯ ಕೊಡಿಸ್ರಿ. ನಮಗೆ ತಿರ್ಗಾ ನಮ್ಮನ್ನ ಯಾರಾದ್ರೂ ನಮ್ಮ ಮಕ್ಕಳನ್ನೇ ತಿರ್ಗಾ ನಮ್ಮನ್ನ ಏನಾದ್ರು ಮಾಡ್ತಾರೇನೋ ಅನ್ನೋ ಭಯನೂ ನಮ್ಗೆ ಐತೆ ಸ್ವಾಮಿ. ನನಗೆ ನಿದ್ದೆ ಬರ್ತಾ ಇಲ್ಲ ಸ್ವಾಮಿ. ನಾವು ಸುಮ್ಮನಿದ್ರು ನಮ್ಮನ್ನ ಇಷ್ಟು ಹೇಳಿದವ್ರೆ. ಪೊಲೀಸರು ರಕ್ಷಣೆ ಕೊಡ್ಬೇಕು ನಿಮ್ಮ ಕುಟುಂಬಕ್ಕೆ. ನನ್ನ ಮಗನ ಇನ್ನೊಬ್ಬನವನೆಲ್ಲ ಅವನ ತಂಡೆಗೂ ಯಾರು ಬರಬಾರ್ದು. ನಮ್ಮನ್ನ ಯಾರು ಏನು ಮಾಡ್ತಾರೋ ಅನ್ನೋ ಜೀವ ಭಯದ ಕೂಡ ನನಗೈತೆ. ಇವಾಗ ಇಷ್ಟು ಮಾಡವ್ರೆ, ಇನ್ನೇನಾದರೂ ಮಾಡ್ತಾರೇನೋ ಅನ್ನೋ ಭಯದಲ್ಲಿ ನಾವಿದ್ದೀವಿ ಸ್ವಾಮಿ. ನಮಗೆ ನನ್ನ ಮಗನ ಮಾಡೋರಲ್ಲ, ಅವನ ಆಚೆ ಓಡಾಡ್ತಾನಲ್ಲ. ಇಲ್ಲಿಗೆ ಬಾಸಂದ್ರ ಕಡೆಗೆ ಅವನಿದ್ದು ದೊಡ್ಡಾಪುರ ಟಿ ಕ್ರಾಸು ಅಷ್ಟೇ. ಅಲ್ಲೇ ಲೋಕಲಾಗೆ ಓಡಿಸ್ಕೊಂಡು ಅಲ್ಲೇ ಇದ್ದ. ಇವ್ರದ್ದೇನೋ ಗೊತ್ತಿಲ್ಲ. ಅದು ಅಲ್ಲ, ಏನಾದರೂ ಅವ್ರಿಗೆ ಇವ್ರಿಗೂ ಏನಾದರೂ ಅಂಥ ದ್ವೇಷ ಏನೂ ಇಲ್ಲ. ಇನ್ನೇನು ಅವ್ನಿಗೆ ದುಡ್ಡು ಬಾಧೆನೋ ಅಂಥದ್ದು ಇರ್ತಾರಿಲ್ಲ. ಇನ್ನೊಂದು ಬೇರೆ ಏನು ಅಭ್ಯಾಸನೂ ಅಂಥದ್ದು ಇರ್ತಾನೆ ಇರಲಿಲ್ಲ. ಸಾಯಂಕಾಲ 2-3 ಅವ್ರ ಜೊತೆ ಉಳಿದಿರ್ತಾಯಿದ್ರು. ಅವ್ರ ಜೊತೆ ಹೋಗೋಣ, ಅವ್ರ ಜೊತೆ ಬರೋನು ಇರ್ತಾಯಿದ್ರು ಅಷ್ಟೇ. ಮತ್ತೆ ಕೊಲೆ ಮಾಡೋ ಮಟ್ಟಕ್ಕೆ ಯಾಕೆ ಹೋದ್ರು ಅಂತ ಗೊತ್ತಾಗ್ತಾ ಇಲ್ಲ. ಎಲ್ಲ ಸ್ನೇಹಿತರೆ ಅಂತಲ್ಲ, ಜೊತೆಗಿದ್ದು ಅದು ಓಡೋಗೋದಂತೆ ಅಷ್ಟೇ ಗೊತ್ತಾಗಿರೋದು. ನಾನು ನೋಡಿರಪ್ಪ, ಅವ್ರು ಹೇಳಿದ್ದು ನಾನು ಕೇಳೋದು ಅಷ್ಟೇ. ನೋಡ್ರಿ, ಮಕ್ಕಳಿಗೆ ಏನೇನೋ ಒಂದು ದಾರಿ ಮಾಡಿರಿ, ತಿರ್ಗಿ ಅವ್ರಿಗೆ ಶಿಕ್ಷೆ ಕೊಡಲೇಬೇಕು. ಯಾಕಂದರೆ ಹಿಂಗೆ ಬಿಟ್ಬಿಟ್ರೆ ಆ ಪ್ರಾಣಿಗೆ ಬೆಲೆನೇ ಇರಲ್ಲ. ಮನೆ ಜವಾಬ್ದಾರಿ ಎಲ್ಲ ಅವನೇ ತಗೊಂಡಿದ್ದ.
ಅವನು ಅವನ ತಮ್ಮ ಇಬ್ಬರು ತಗೊಂಡಿದ್ರು. ಮಾಡಿದ್ರು. ಅವನು ಇದ್ದ. ಅಲ್ಲ ನೀವು ಕಾಡ್ಸಿದ ಮಗ ಹ್ಞೂ. ಈ ತರ ಇಷ್ಟು ಬೇಗ ಇದಾದಾನೆ ಅಂತ ಅನ್ಕೊಂಡಿದ್ರಪ್ಪ? ಅಯ್ಯೋ ನಾವು ಹೋಗಿದ್ದೆಲ್ಲ ಚೆನ್ನಾಗಿರೋದು, ಅವ್ರೇನಕ್ಕೆ ಹೋದ್ರು, ಅದೇ ಬಾಧೆ. ನಮಗೆ ಗೊತ್ತಿದ್ದೆ ಯಾರೋ ಗೊತ್ತಿದ್ರು ಪರಿಚಯ ಇರೋರು 11 ಗಂಟೆಗೆ ಫೋನ್ ಮಾಡಿದ್ದು ಸರ್. ಇಮಿಡಿಯೇಟ್ಲಿ ಆಮೇಲೆ ನನ್ನ ಮೈದ ಹೋಗಿ ಹಾಸ್ಪಿಟ್ಲ್ ಹತ್ರ ಹೋಗಿ ಅದು ನೋಡಿದ್ರಂತೆ ಸರ್ ಹಿಂಗೆ ಆಗಿದೆ ಅಂತ. ಮತ್ತೆ ಮನೆಗೆ ಫೋನ್ ಮಾಡಿ ರಾಜೇಶ್ ಫೋನ್ ಮಾಡಿದ್ರು ಸರ್. ಆಮೇಲೆ ಇಡಿಮಿಟ್ಲಿ ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ಎಲ್ಲ ಮೆಡಿಸಿನ್ ಕೊಟ್ಟರು, ಚೆನ್ನಾಗಿದ್ದಾರೆ. ಬೆಳಗ್ಗೆಗೆ ಏನು ಆಗಲ್ಲ, ಆಪ್ರೇಷನ್ ಮಾಡೋದೇನು ಇಲ್ಲ, ನೋಡೋಣ ಸ್ಕ್ಯಾನಿಂಗ್ ಮಾಡ್ಸೋಣ ಹಂಗೆ ಹಿಂಗೆ ಅಂತ ಹೇಳಿದ್ರು ಸರ್. ಹಾಸ್ಪಿಟ್ಲಿಗೆ ತಿರುಗ್ತಾನೆ ಇದ್ವಿ ಸರ್. ಎಷ್ಟು ದಿನ ಹಾಸ್ಪಿಟಲ್ ಇದ್ರಮ್ಮ? 3 ದಿನ ಸರ್. ಏನಾದರೂ ಹೇಳಕ್ ಪ್ರಯತ್ನ ಪಡ್ತಿದ್ರ ಅಥವಾ ಫೋನ್ ಹೋಗ್ಬಿಟ್ಟಿದ್ರ? ಕೋಮಾ ಸ್ಟೇಜ್ಗೆ ಹೊಂಟೋಗ್ಬಿಟ್ಟಿದ್ರು ಸರ್. ಮಕ್ಕಳು ನೋಡಿಲ್ಲ, ನಮ್ಮನ್ನು ನೋಡಿಲ್ಲ ಸರ್. ಒಂದು ಮಾತು ಮಾತಾಡಿಲ್ಲ ಸರ್ ಅವರು. ಅದು ಹೆಂಗೆ ತಡ್ಕೋಬೇಕು ಸರ್? ಏನು ಹೇಳೋದು ಸರ್? ಎಲ್ಲ ಆಗೋಗಿದೆ, ಇಲ್ಲ ಏನು ಮಾತಾಡಿದ್ರೆ ಪ್ರಾಣ ಬರುತ್ತೆ ಸರ್. ನಾಯಿವಾಗಿ ದುಡ್ಕೊಂತೀರವ್ರನ್ನ ನನ್ನ ಗಂಡನ ಅನ್ಯಾಯವಾಗಿ ಸಾಯಿಸ್ಬಿಟ್ಟವ್ರು, ಎದೆ ಮೇಲೆ ಇಟ್ಕೊಂಡ್ಬಿಟ್ರಲ್ಲ ಸರ್. ನಾಳೆಗೆ ನನ್ನ ಮಕ್ಳ ಗತಿ ಏನು, ನನ್ನ ಗತಿ ಏನು? ಯಾರು ತಂದಾಗ್ತಾರೆ ಸರ್? ಯಾರು ನೋಡ್ತಾರೆ? ಈ ಕಾಲದಲ್ಲಿ ದುಡ್ಕೊಂಡು ತಿನ್ನಕ್ಕೆ ಅಷ್ಟೊಂದಿದೆ ಸರ್. ಯಾರಿದ ಅವರೇ ದುಡಿದ್ರು ಸರ್. ಇಬ್ರು ಅಣ್ಣ ತಮ್ಮ ಇದ್ರು, ದುಡ್ದು ಮನೆಗೆ ಟೈಮ್ ಸರಿಗೆಲ್ಲ ಬರ್ತಾ ಇದ್ರು ಸರ್. ಅದೇನಿರ್ಲಿಲ್ಲ ಏನ್ ಮಾಡಿದ್ರು ಸರ್? ಅವ್ರಾಯ್ತು, ಅವ್ರ ಕೆಲಸ ಆಯ್ತು ಅಂತ ಮನೆಗೆ ಬರ್ತಿದ್ರು. ಅವ್ರಿಗೆ ಏನ್ ದ್ರೋಹ ಮಾಡಿದ್ರು ಅಂತ ಅವ್ರು ನನ್ನ ಮಕ್ಳು ಹೊಟ್ಟೆಗೆ ಹಿಡ್ಕೊಂಡ್ಬಿಟ್ರು ಸರ್. ಏನ್ ಮಾಡಿದ್ ನನ್ನ ಗಂಡ ನನ್ಗದು ಗೊತ್ತಿಲ್ಲ ಸರ್. ಅವ್ರು ಇವಾಗ ಮಾಡಿದ್ಕೋ ಹೊಟ್ಟೆ ತಣ್ಣಗೈತೆ, ಹಾಲು ಕುಡ್ದಂಗೆ ಆಗೈತೆ. ಇವಾಗ ನಮ್ಮ ಪರಿಸ್ಥಿತಿ ಏನು ಸರ್? ಅವ್ರು ಮಾಡಿದ್ರಲ್ಲ, ಇವಾಗ ನಮಗೆ ದಿಕ್ಕು ಯಾರು ಸರ್? ನಮಗೆ ನ್ಯಾಯ ಕೊಡ್ಬೇಕಷ್ಟೇ ಸರ್. ನನ್ನ ಗಂಡನ ಮಾಡಿದವರೆಲ್ಲ ಅವರಿಗೆಲ್ಲ ಶಿಕ್ಷೆ ಆಗಬೇಕು ಅಂತ ಅನ್ಕೊಂತ ಇದ್ದೀನಿ ಸರ್. ಶಿಕ್ಷೆ ಆಗಬೇಕು, ನನ್ನ ಗಂಡನ ಆತ್ಮಕ್ಕೆ ಶಾಂತಿ ಸಿಗಬೇಕು ಸರ್. ಸರ್, ನನ್ನ ತಮ್ಮ ಯಾರಿಗೆ ಏನು ಅನ್ಯಾಯ ಮಾಡಿದ್ದ ಅಂತ ಅವ್ನ ಪ್ರಾಣಕ್ಕೆ ಬೆಲೆ ಇಲ್ವಾ ಸರ್? ಅವ್ನ ಚಿಕ್ಕ ಮಕ್ಕಳು, ಇನ್ನು 4 ವರ್ಷದ ಹೆಂಡ್ತಿ, ಅವ್ರ ಜೀವನ ಹೆಂಗೆ ಸರ್? ಅವ್ರು ಹೆಂಗೆ ಜೀವನ ಮಾಡಬೇಕು? ಅವನು ಆಟೋ ಓಡಿಸ್ಕೊಂಡು ಬಾಡಿಗೆ ಮಾಡ್ತಿದ್ದೆ. ಅವರಪ್ಪ ಹ್ಯಾಂಡಿಕ್ಯಾಪ್, ಅವ್ರ ಅಮ್ಮ ಹುಷಾರಿಲ್ಲ. ಅವ್ರ ಜೀವನ ಹೆಂಗೆ ಮಾಡಬೇಕು ಸರ್? ಅವ್ರ ಜೀವನಕ್ಕೆ ಬೆಲೆ ಇಲ್ವಾ ಸರ್? ಅವ್ನ ಪ್ರಾಣಕ್ಕೆ ಬೆಲೆ ಇಲ್ವಾ? ಯಾರಿಗೆ ಏನು ಅನ್ಯಾಯ ಮಾಡಿದ್ದೀವಿ ಸರ್? ನಾವು ಕೂಲಿ ಮಾಡ್ಕೊಂಡು ತಿನ್ನೋರು ಸರ್. ನಾವು ಹೆಂಗೆ ಜೀವನ ಮಾಡಬೇಕು ಸರ್? ನಮ್ಮ ಮನೆಗೆ ಆಧಾರ ಆಗಿದ್ದಿದ್ದೆ ಅವನು. ಅವ್ನ ಪ್ರಾಣ ಅನ್ಯಾಯವಾಗಿ ಕಳೆದುಬಿಟ್ರು. ಹೆಂಗೆ ಸರ್ ಜೀವನ ಮಾಡಬೇಕು ಅವರು? ಕೊಲೆ ಮಾಡೋಂಥ ದ್ವೇಷ ಏನಿತ್ತು ಸರ್? ನಾವು ಇದೇ ಊರಲ್ಲೇ ಇರೋದು, ನಾವು ಇದೇ ಊರಲ್ಲೇ ಹುಟ್ಟಿ ಬೆಳೆದಿರೋದು ಸರ್. ಒಂದು ಪ್ರಾಣ ತೆಗಿತಾರೆ ಅಂದರೆ ಏನು ಕುರಿನ, ಮೇಕೆನ, ಕೋಳಿನ ಸರ್? ಅವನು ತೆಗಿಯಂಥದ್ದು ಏನೈತೆ ಸರ್? ಇವಾಗ ಅವ್ರ ಹೆಂಡತಿ ಮಕ್ಳು ಹೆಂಗೆ ಸರ್ ಜೀವನ ಮಾಡಬೇಕು? ಅವ್ರ ಮನೇಲಿ ದುಡಿಯೋಕೆ ಗಂಡಸಿಲ್ಲ ಸರ್. ಇವಾಗ ಏನು ಅಷ್ಟು ದ್ವೇಷ ಏನೈತೆ ಸರ್ ಅವ್ರಿಗೆ? ಪ್ಲಾನ್ ಮಾಡ್ಕೊಂಡೆ ಮುಚ್ಚಿದಂತೆ ಮಚ್ಚಿಂದ ಒಂದು ಮನುಷ್ಯನ ಹಾಕ್ತಾರೆ ಅಂದರೆ ಅವನೆಷ್ಟು ನಡ್ಲಿರ್ತಾನೆ ಸರ್? ನಾವೆಷ್ಟು ಕಷ್ಟ ಬಿದ್ದಿರ್ತೀವಿ. ಅಂಥ ದ್ವೇಷ ಏನೈತೆ ಸರ್? ಅವ್ನು ಗಡ್ಡಾಕಂಥ ದ್ವೇಷ. ಇವಾಗ ಅವ್ರ ಜೀವನ ಹೆಂಗೆ ಮಾಡಬೇಕು ಸರ್? ಹೆಂಗೆ ಸರ್? ಒಂದು 10 ಜನ ಸೇರ್ಕೊಂಡು ಅವ್ರನ್ನ ಅಟ್ಯಾಕ್ ಮಾಡ್ತಾರೆ ಅಂದರೆ ಏನು ಸರ್? ಅಷ್ಟು ದ್ವೇಷ ಏನೈತೆ ಸರ್? ಪಬ್ಲಿಕ್ಗೆ ನ್ಯಾಯ ಎಲ್ಲೈತೆ ಸರ್? ನ್ಯಾಯ ಕೊಡಿಸಿ ಸರ್, ದಯವಿಟ್ಟು. ಅವ್ರ ಹೆಂಡತಿ ಮಕ್ಳಿಗೆ ನ್ಯಾಯ ಕೊಡಿಸಿ ಸರ್. ಅವ್ನ ಸಾವುಗೆ ನ್ಯಾಯ ಕೊಡಿಸಿ ಸರ್. ಆಟೋ ಡ್ರೈವರ್ ಆಗಿತ್ತು, ಆಟೋ ಓಡಿಸ್ತಿದ್ದ ಸರ್. ಕೂಲಿ ಮಾಡ್ಕೊಂಡು ಜೀವನ ಮಾಡೋರು ಸರ್. ನಾವೊಬ್ರು ತಂಟೆಗೆ ಹೋಗಲ್ಲ ಸರ್. ನಾವಾಯ್ತು, ನಮ್ಮ ಮನೆ ಆಯ್ತು, ನಾವು ಹಂಗಿರೋದು ಸರ್. ಚಿಕ್ಕ ಮಕ್ಕಳು ಸರ್. ತಂದೆನೂ ಅರಿವಿಲ್ದಿದ್ದ ಮಕ್ಕಳು ಸರ್ ಅವರು. ಅವ್ರ ಕಠಿಣ ಶಿಕ್ಷೆ ಆಗಬೇಕು ಸರ್. ಅವ್ರ ಕಠಿಣ ಶಿಕ್ಷೆ ಆಗಬೇಕು, ಕ್ರಮ ಕೈಗೊಳ್ಬೇಕು. ಆ ಹೆಂಡತಿ ಮಕ್ಳಿಗೆ ನ್ಯಾಯ ಕೊಡಿಸ್ಬೇಕು ಸರ್. 5 ವರ್ಷದಿಂದ ಆಟೋ ಓಡಿಸ್ಕೊಂಡು ಅವ್ನ ಪಾಡ್ಗೆ ಅವನಿದ್ದ. ಕೆಲಸ ಆಯಿತು, ಅವ್ನ ಕೆಲಸ ನೋಡ್ಕೊಂಡಿದ್ದ. 5 ವರ್ಷ ಆದ ಮದುವೆ ಆಗ್ಪಾಪ, ಸಣ್ಣ ಮಕ್ಕಳಿದ್ದಾವೆ. ಮುಚ್ಚಲು ಹೊಡಿ ಅಂತ ಏನೇ ದ್ವೇಷ? ಇದರಿಂದ ಯಾರವ್ರೆ ಎಲ್ಲರೂ ಅರೆಸ್ಟ್ ಮಾಡಬೇಕು ಪೊಲೀಸರು. ಈಗ ಕುಟುಂಬಕ್ಕೆ ಸರ್ ಟೋಲ್ ಹತ್ರ ಆಗಿರೋದು. ಟೀ ಕುಡಿಯೋಕೆ ಅಂತ ಕರ್ಸ್ಕೊಂಡವ್ರೆ. ಟೀ ಕುಡಿಯೋಕೆ ಬಂದಾಗ ಅಲ್ಲಿ ಮಾತುಕತೆ ಮಾಡ್ಕೊಂಡು ಈ ಥರ ಮಾಡೋರು ಸರ್. ಅವ್ರ ತಂದೆಯವ್ರು ಹ್ಯಾಂಡಿಕ್ಯಾಪ್ಟು, ಸಣ್ಣ ಮಕ್ಕಳು, ತಾಯಿ ಇದ್ದಾರೆ. ಹೆಂಡತಿ ಮಕ್ಳಿಗೆ ಯಾರು ಆಗ್ತಾರೆ? ಈಗ 2 ಹೆಣ್ಮಕ್ಳಿದೆ, ಸಣ್ಣ ಮಕ್ಕಳು. ಯಾರು ಸರ್ ಅವ್ರ ಜವಾಬ್ದಾರಿ ಅವ್ರ ಕುಟುಂಬಕ್ಕೆ? ಇವ್ರೇನೋ ಮಾಡಿಬಿಟ್ರು. ಇವ್ರ ಕುಟುಂಬಕ್ಕೆ ಯಾರಾಗ್ತಾರೆ? ಇದಕ್ಕೆ ನ್ಯಾಯ ಕೊಡಿಸ್ಬೇಕು.